ಕೇಳ್ತಾರೆ. ಯಾವುದಾದ್ರೂ ಎಕ್ಸಾಮಲ್ಲಿ TET ಎಕ್ಸಾಮ್ ಆಗಿರ್ಬೋದು, ಸಿಂಪಲ್ ಎಕ್ಸಾಮ್ ಆಗಿರ್ಬೋದು, ಆ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾರೆ. ಸ್ವಾಭಾವಿಕ ಸಂಖ್ಯೆಗಳನ್ನು ಯಾವ ಇಂಗ್ಲೀಷ್ ಅಲ್ಫಾಬೆಟ್ ಮೂಲಕ ಸೂಚಿಸುತ್ತಾರೆ ಅಂತ ಕೇಳ್ತಾರೆ. ಆವಾಗ ಹೇಳಬೇಕು ಏನಂತ ಗೊತ್ತಾಗುತ್ತೆ. ಸ್ವಾಭಾವಿಕ ಅಂದ್ಕೊಳ್ಳಿ ಏನಂತ, ನ್ಯಾಚುರಲ್ ನಂಬರ್ಸ್ ಅಂತ. ಓಕೆ, ಹಾಗಾದರೆ ಹೆಂಗೆ ಬರಿತೀವಿ ಈ ಸೆಟ್ಟನ್ನು ಅಂತಂದರೆ, ನ್ಯಾಚುರಲ್ ನಂಬರ್ಸ್ ಈಸ್ ಈಕ್ವಲ್ ಟು ಸೆಟ್ 1 ಸ್ಟಾರ್ಟ್ ಆಗಿಬಿಟ್ಟು ಎಲ್ಲಿವರೆಗಾದ್ರೂ ಬರ್ಕೊಳಪ್ಪ ನೀನು, ಎಲ್ಲಿವರೆಗಾದ್ರೂ ಬರ್ಕ. ಬಟ್ ಎಲ್ಲಿಂದ ಸ್ಟಾರ್ಟ್ ಆಗಬೇಕ್ರಿ ಅದು? 1 ಕೇಳ್ತಾನೆ ಎಕ್ಸಾಮಲ್ಲಿ. ಏನಂತ ಕೇಳ್ತಾನೆ? 0 ಒಳಗೊಂಡಿರುತ್ತದೆ. ವಾಕ್ಯ ರೂಪದಲ್ಲಿ ಕೇಳ್ತಾನೆ ಕ್ವಶನನ್ನು. ನೆನ್ಪಿಟ್ಕೋರಿ, ಏನು? ಸ್ವಾಭಾವಿಕ ಸಂಖ್ಯೆಗಳ ಗಣವು 0 ಒಳಗೊಂಡಿರುತ್ತದೆ. 1ನೇ ಹೇಳಿಕೆ. 2ನೇ ಹೇಳಿಕೆ, ಪೂರ್ಣ ಸಂಖ್ಯೆಗಳ ಗಣವು 0 ಒಳಗೊಂಡಿರುವುದಿಲ್ಲ. ಈ ರೀತಿಯಾಗಿ ಹೇಳಿಕೆ ರೂಪದಲ್ಲಿ ಕ್ವಶನ್ ಕೊಟ್ಟಾಗ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಪ್ರಾಬ್ಲಮೆಟಿಕ್ ಆಗಿ ಕೇಳಬೇಕು ಅಂತಿಲ್ಲ, ಈ ರೀತಿಯಾಗಿ ಕ್ವಶನ್ನ